ರಾಜಕಾರಣದಲ್ಲಿ ಗೆಲುವಿನ ಮಾಲೆ ಯಾರಿಗೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಟೆನ್ಷನ್ ಅಂತೂ ಅಭ್ಯರ್ಥಿಗಳಲ್ಲಿ ಹೆಚ್ಚಾಗ್ತಾ ಇದೆ ಮತ್ತು ಇಡೀ ಚುನಾವಣೆಯಲ್ಲಿ ಹಲವು ಫ್ಯಾಕ್ಟರ್ಗಳು ವರ್ಕ್ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ ಫ್ಯಾಕ್ಟರ್ ವರ್ಕ್ ಆಗಿದೆ ಅನ್ನೋ ವಿಶ್ಲೇಷಣೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಲಿತಾಂಶಕ್ಕೂ ಮುನ್ನಾನೆ ಸಿಪಿವೈ 50-50 ಚಾನ್ಸ್ ಅನ್ನೋ ಮಾತು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ದೇವೇಗೌಡರ ಎಂಟ್ರಿಯೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ವರವಾಯ್ತಾ? ಮೊಮ್ಮಗ ನಿಖಿಲ್ ಪರ ಹಳ್ಳಿಯನ್ನ ತಿರುಗಿ ಪ್ರಚಾರವನ್ನ ದೇವೇಗೌಡರು ಮಾಡಿದ್ರು. ಯೋಗೇಶ್ವರ್ಗೆ ಬೂತ್ ಲೆವೆಲ್ ನಲ್ಲಿ ಜೆಲ್ ಆಗೋದು ಪ್ರಾಬ್ಲಮ್ ಆಗಿದೆಯಾ? ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸರಿಯಾಗಿ ವರ್ಕ್ ಮಾಡಿಲ್ವಾ ಅವ್ರು ಅನ್ಕೊಂಡಂಗೆ ಅನ್ನೋದು ಪ್ರಶ್ನೆ. ಯಾರೇ ಗೆದ್ರು ಕಮ್ಮಿ ಲೀಡ್ ಅಂತ ಹೇಳಿದ್ದು, ಫೋಟೋ ಫಿನಿಶ್ ರಿಸಲ್ಟ್ ಅಂದಿತ್ತು ಯಾಕೆ? ಈ ಕುತೂಹಲಗಳು ಕೂಡ ಇದ್ದೇ ಇದೆ. ನಿಖಿಲ್ಗೆ ವರದಾನವಾಗಿ ಹಲವು ಫ್ಯಾಕ್ಟರ್ಗಳು ಅಲ್ಲಿ ಕಾಣಿಸ್ತಾ ಇದೆ ಮತ್ತು ಇಡೀ ಚುನಾವಣೆಯಲ್ಲಿ ದೇವೇಗೌಡರ ಮ್ಯಾಜಿಕ್ ಅಥವಾ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದು ಮಂತ್ರದಂಡದ ರೀತಿ ವರ್ಕ್ ಆಗಿದೆ. ಸೊ ಪಾಯಿಂಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮೊಮ್ಮಗ ನಿಖಿಲ್ ಪರ ಹಳ್ಳಿಗಳಲ್ಲಿ ದೇವೇಗೌಡರು ಪ್ರಚಾರವನ್ನು ಮಾಡಿದ್ರು. ನಮಗ್ ನೆನಪಿರೋ ಹಾಗೆ ಒಂದು ಕ್ಷೇತ್ರದಲ್ಲಿ ಇಷ್ಟು ಸಲ ಇಷ್ಟು ದಿನ 6 ದಿನ 7 ದಿನ ಬಿಡ್ಬಿಟ್ಟಿದ್ದು ಇಲ್ವೇ ಇಲ್ಲ. ಇತ್ತೀಚಿನ 25-30 ವರ್ಷದ ದೇವೇಗೌಡರ ರಾಜಕಾರಣದಲ್ಲಿ ನೋಡಿ 6 ದಿನ 18ಕ್ಕೂ ಹೆಚ್ಚು ಕಡೆ ಪ್ರಚಾರದ ಸಭೆಗಳನ್ನ ಮಾಡಿದ್ರು. ಸಣ್ಣ ಸಮುದಾಯದ ನಾಯಕರನ್ನ ಕರೆಸಿ ಮಾತಾಡುವಂತಹ ಪ್ರಯತ್ನವನ್ನ ದೇವೇಗೌಡರು ಮಾಡಿದ್ರು. ದೇವೇಗೌಡರು ಚಾಣಾಕ್ಷ ರಾಜಕಾರಣಿ ಅನ್ನೋದನ್ನ ಅವರು ಆಯೋಜನೆ ಮಾಡ್ತಾ ಇದ್ದಂತಹ ಸಭೆಗಳು ಮತ್ತೆ ನಿರೂಪಿಸ್ತಾ ಇದ್ವು. 6 ದಿನದಲ್ಲಿ 18ಕ್ಕೂ ಹೆಚ್ಚು ಕಡೆ ಪ್ರಚಾರ ಮತ್ತು ಮುಸ್ಲಿಂ ಮತಗಳನ್ನ ಪಡೆಯೋದಕ್ಕೂ ಕೂಡ ಅತ್ಯಂತ ಜಾಗೃತಿಯ ನಡೆಯನ್ನ ಕೂಡ ದೇವೇಗೌಡರು ಇಟ್ರು. ಸಮುದಾಯದ ಅನೇಕ ಮುಖಂಡರನ್ನ ಕರೆಸಿಕೊಂಡ್ರು. ಜೊತೆಗೆ ಜೆಡಿಎಸ್ ಜೊತೆಗೆ ನೀವು ನಿಲ್ಲಬೇಕು ಅಂತ ಖುದ್ದಾಗಿ ಅವರೇ ಹೋಗಿ ಆಲಂಗಿಸಿ ಮತವನ್ನ ಕೇಳಿದ್ರು. ದೇವೇಗೌಡರ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನ ಮುಸ್ಲಿಂ ಸಮುದಾಯ ಈ ಹಿಂದೆ ನೋಡಿದೆ. ಹೀಗಾಗಿ ಅವರ ಒಂದು ಮಾತು ಸಾಕಾಗಿತ್ತು. ಮುಸ್ಲಿಂ ಸಮುದಾಯದ ಕೆಲ ವೋಟ್ಗಳು, ಅಟ್ಲೀಸ್ಟ್ ಒಂದು 4,000-10,000 ವೋಟ್ಗಳು ನಿಖಿಲ್ ಪರವಾಗಿ ಬಿದ್ರು ಕೂಡ ಅದು ಗೆಲುವೆ. ಒಕ್ಕಲಿಗ ಮತಗಳ ಜೊತೆಗೆ ತಿಗಳ, ಬೆಸ್ತ, ಅರಸು ಸೇರಿ ಸಣ್ಣ ಸಮುದಾಯಗಳ ಮತಗಳ ಮೇಲೆ ಕಣ್ಣಿಟ್ಟಿದ್ದು ನಿಮಗೆ ನೆನಪಿರ್ಬೋದು. ಅಲ್ಲಿ ಯದುವೀರ್ ಅವರು ಬಂದಿದ್ರು, ಪ್ರಚಾರ ಮಾಡಿದ್ರು. ಯಾದವರು ವೋಟ್ ಇರೋದು 5,000 ಅಲ್ಲಿ. ಅದನ್ನ ಕೂಡ ನಿಖಿಲ್ಗೆ ಬರುವಂತೆ ನೋಡಿಕೊಂಡಿದ್ದು ಸ್ಟ್ರಾಟಜಿ ಯಾರು ಮಾಡಿದ್ದು ಕೇಳಿದ್ರೆ ಅಗೇನ್ ದೇವೇಗೌಡರು. ಸೊ ಹಿ ವಾಸ್ ಅ ಪರ್ಫೆಕ್ಷನಿಸ್ಟ್ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ. ರಿಸಲ್ಟ್ ಬರೋಕ್ಕೂ ಮುಂಚೆ ನಿಖಿಲ್ಗೆ ಎಕ್ಸ್ ಫ್ಯಾಕ್ಟರ್ಗಳು ಯಾವುದು ಅಂತ ಕೇಳಿದ್ರೆ ದೇವೇಗೌಡರ ಫ್ಯಾಕ್ಟರ್ನ ಎಲ್ಲರೂ ಹೇಳ್ತಾ ಇದ್ದಾರೆ. ರಾಜಕೀಯ ದೈತ್ಯ, ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ರಾಜಕೀಯ ದೈತ್ಯ, ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ರಾಜಕೀಯ ದೈತ್ಯ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಇಡೀ ಚುನಾವಣೆ ಹಲವು ವಿಚಾರಗಳ ಮೇಲೆ ನಡೆದಿದ್ರು ಕೂಡ ದೇವೇಗೌಡರ ಫ್ಯಾಕ್ಟರ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪರಿಣಾಮ ಬೀರಬಹುದು ಅನ್ನೋದಕ್ಕೆ ಸಿಪಿ ಯೋಗೇಶ್ವರ್ ಆಡಿದಂತಹ ಪ್ರತಿ ಮಾತು ಕೂಡ ಉತ್ತರವನ್ನು ಕೊಡ್ತಾ ಇತ್ತು ಅಂತ ಅನ್ಸುತ್ತೆ. ಜಾತಿ ರಾಜಕಾರಣದ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿರುವಂತಹ 3 ರಾಜಕಾರಣಿಗಳನ್ನು ನಾವು ನೋಡಿದೀವಿ ಕರ್ನಾಟಕದ ಇತಿಹಾಸದಲ್ಲಿ. ಅದ್ರಲ್ಲಿ ಟಾಪ್ 1 ಪೊಸಿಷನ್ ದೇವೇಗೌಡ ಇರೋದು. ಹೆಂಗ್ ವರ್ಕೌಟ್ ಮಾಡಿದ್ದಾರೆ? ಸಿಪಿ ಯೋಗೇಶ್ವರ್ ಅವರ ಭಯಕ್ಕೆ ಇದು ಹೆಂಗ್ ಕಾರಣ ಆಗಿದೆ ಅಂತ? ಮಮತಾ, ಹೌದು. ಯಾಕೆಂದ್ರೆ ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಬಹುಶಃ ಇಷ್ಟೊಂದು ಪ್ರಚಾರ ಮಾಡಿದ್ದು ತೀರಾ ಕಡಿಮೆ ಅಂತ ಅನಿಸುತ್ತೆ. ಆದ್ರೆ ಮೊಮ್ಮಗನನ್ನ ಶತಾಯಗತಾಯ ಗೆಲ್ಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಖುದ್ದು ದೇವೇಗೌಡರು ಅಖಾಡಕ್ಕೆ ಇಳಿದಿದ್ರು. ಸುಮಾರು 6-7 ದಿನಗಳ ಕಾಲ ದೇವೇಗೌಡರು ಹಳ್ಳಿಯನ್ನ ತಿರುಗಿದ್ದಾರೆ. ಮಾಹಿತಿಗಳ ಪ್ರಕಾರ 18-20 ಸಭೆಗಳನ್ನ ದೇವೇಗೌಡರು ಚನ್ನಪಟ್ಟಣದಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರನ್ನ ಉದ್ದೇಶಿಸಿ ಮಾತನಾಡುವಂಥದ್ದು, ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ಮಾಡುವಂಥದ್ದು, ಮತ್ತೆ ಮೊಮ್ಮಗನ ತಾವು ಮಾಡಿದಂತಹ ಕೆಲಸಗಳು ಏನು ಅನ್ನುವಂಥದ್ದನ್ನ ಜನರಿಗೆ ಹೇಳುವಂತ ಪ್ರಯತ್ನವನ್ನ ದೇವೇಗೌಡರು ಮಾಡಿದ್ರು. ಅದರ ಜೊತೆಗೆ ದೇವೇಗೌಡರು ಕೇವಲ ಒಕ್ಕಲಿಗ ಮತಗಳನ್ನ ಮಾತ್ರ ಗುರಿಯಾಗಿಸಿಕೊಳ್ಳಲಿಲ್ಲ, ಸಣ್ಣ ಸಮುದಾಯಗಳನ್ನ ದೇವೇಗೌಡರು ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ನಾನು ಕೂಡ 2 ದಿವಸ ಅವರ ಪ್ರಚಾರವನ್ನು ನೋಡಿದ್ದೇನೆ. ಸಣ್ಣ ಸಮುದಾಯ, ತಿಗಳ ಸಮುದಾಯ ಇರಬಹುದು, ಬೆಚ್ಚ ಸಮುದಾಯ ಇರಬಹುದು, ಅರಸು ಸಮುದಾಯ ಇರಬಹುದು, ಹೀಗೆ ಸಣ್ಣ ಕಮ್ಯುನಿಟಿ ಹತ್ರ ಜನರ ಬಳಿ ಇವರೇ ದೇವೇಗೌಡರು ಹೋದ್ರು. ಮತ್ತೆ ಬೆಸ್ತ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಯನ್ನ ಕೊಡಿಸ್ತೀನಿ ಅನ್ನುವಂತ ಭರವಸೆಗಳನ್ನ ಕೊಡುವ ಮೂಲಕ ಸಮುದಾಯದ ಮತಗಳನ್ನ ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಈ ಚುನಾವಣೆಯಲ್ಲಿ
ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಹೋಗ್ಬೋದು ಅನ್ನುವಂಥದ್ದು ಆ ಸಾಲಿಡ್ ಆಗಿ ಅವ್ರಿಗೆ ಬೀಳುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಡೇ ಒನ್ ಇಂದನೂ ಕೂಡ ಇದೆ. ಆದರೆ ದೇವೇಗೌಡರು ಇದಕ್ಕೆ ಸುಮ್ಮನಾಗಿರ್ಲಿಲ್ಲ. ಸ್ವತಃ ದೇವೇಗೌಡ್ರೆ ಮುಸ್ಲಿಂ ಧರ್ಮಗುರುಗಳನ್ನ ಭೇಟಿಯಾದ್ರು, ಮುಸ್ಲಿಂ ಪ್ರಮುಖ ನಾಯಕರನ್ನ ಭೇಟಿಯಾಗಿ ತಮ್ಮ ಮೊಮ್ಮಗನ ಪರವಾಗಿ ಮತ ಹಾಕಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು. ಎಷ್ಟು ಮತ ಬೀಳುತ್ತೆ ಅನ್ನೋದು ಸೆಕೆಂಡ್ರಿ, ಆದ್ರೆ ಪ್ರಯತ್ನವನ್ನು ಕೂಡ ದೇವೇಗೌಡರು ಮಾಡಿದ್ದು ಮೆಚ್ಚುವಂತ ಸಂಗತಿ. ಹೀಗಾಗಿ ದೇವೇಗೌಡರ ಒಂದು ಎಂಟ್ರಿ ಏನಿದೆ, ಮೊಮ್ಮಗನ ಒಂದ್ ವೇಳೆ ಗೆದ್ರೆ ಮೊಮ್ಮಗನ ಗೆಲುವಿಗೆ ದೊಡ್ಡ ಮಟ್ಟದ ಪಾತ್ರ ಅವ್ರದ್ದು ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಣ್ಣ ಸಮುದಾಯನ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗೆ ದೇವೇಗೌಡರು ತಿರುಗಿದ್ರು. 92 ವರ್ಷ ವಯಸ್ಸು ಅವ್ರಿಗೆ, ಆದ್ರೂ ಕೂಡ ಆ ವಯಸ್ಸನ್ನ ನಾಚಿಸುವಂತೆ ಪ್ರಚಾರವನ್ನ ಮಾಡಿದ್ದು ಬಹುಶಃ ನಿಖಿಲ್ಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನೆ ಬಹುಶಃ ಯೋಗೇಶ್ವರ್ಗೆ ಸಿಕ್ಕಂತೆ ಕಾಣ್ತಿದೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು, ಎರಡೂ ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ.